ಅರಿಯದೇನು ತೋಚದಾಯ್ಕೆ ಕೊರುವ ತೋಚಕುನ ಯಾರ ಕೇಳಿಗೆ ನಮಾಯ್ಪೆ ಯಾರ ಕೇಳಿಗೆ ನಮಾಯ್ಪೆ ಯಾರ ಕೇಳಿಗೆ ನಮಾಯ್ಪೆ ಯಾರ ಕೇಳಿಗೆ ನಮಾಯ್ಪೆ ಕೊರುವ ತೋಚಕುನ ಪ್ರಾಣೇಶ್ವರ ವರರ ಮಾತ ಕೇಳಿ ನಾನು ಮೋಸ ಹೋದಿನಿ ವರರ ಮಾತ ಕೇಳಿ ನಾನು ಮೋಸ ಹೋದಿನಿ ಪತಿಯನಗಲಿ ಸ್ಥಿತಿಯೊಳಗೆ ಪಾಪಿಯಾದೆನೆ ಪತಿಯನಗಲಿ ಸ್ಥಿತಿಯೊಳಗೆ ಪತಿತಳಾದೆನೆ ಅಣತೆಯಾರಿದೆ ಹಣೆಯ ಬರಹ ಅಳಿದೆ ಹಣತೆಯಾರಿದೆ 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 ಆ ಪಾಪಿ ಮಂತ್ರಿ ಮಾತನ್ನು ಕೇಳಿ ನಾನು ನನ್ನ ಸೌಭಾಗ್ಯವನ್ನೇ ಕಳೆದುಕೊಂಡರಲ್ಲ ಪ್ರಾಣೇಶ್ವರ ನಿಮ್ಮನ್ನಗಲಿಯೋದು ಹೇಗೆ ತಾನೇ ನಾನು ಜೀವಿಸಿರಲಿ ಸ್ವಾಮಿ ಪ್ರಾಣೇಶ್ವರ ಅಮ್ಮ ಜನನೇ ಅಮ್ಮ ಮಾತಾ ಸಹೋದರ ಅಗ್ರಜ ಏನಿದು ನಾವು ಬಂದೊಡನೆ ಬಹು ಪ್ರೀತಿಯಿಂದ ಆದರಿಸುತ್ತಿದ್ದ ನನ್ನ ತಾಯಿಯು ಹಿಂದೇಕೋ ಕಾಣಿಸುತ್ತಿಲ್ಲವಲ್ಲ ಅಮ್ಮ ಇದಾಯ್ತು ಹಿಂತಿರುಗಿ ಹ? ಅಮ್ಮ ನೀನಿಲ್ಲಿರುವೆಯ ಅಮ್ಮ ಇದೋ ನಮಸ್ಕರಿಸುವೆವು ಕುಮಾರರು ನಿಮಗೆ ಮಂಗಳವಾಗಲಿ ಅಮ್ಮ ಇದೇನಮ್ಮ ಇದು ನಿನ್ನ ಮುಖವನ್ನು ನೋಡುತ್ತಿದ್ದರೆ ಈ ಅಯೋಧ್ಯೆಯ ಕೀರ್ತಿ ಧ್ವಜವೇ ಮುರಿದು ಬಿದ್ದಂತೆ ಭಾಸವಾಗುತ್ತಿದೆಯಲ್ಲ ಅಮ್ಮ ಎಲ್ಲಮ್ಮ ಸದಾ ನಿನ್ನ ಮಂದಿರದಲ್ಲೇ ಇರುತ್ತಿದ್ದ ಜನಕನಲ್ಲಿ ರಾಮ ಲಕ್ಷ್ಮಣರೆಲ್ಲಮ್ಮ ಸೀತಾ ಮಾತೆಯಲ್ಲಿ ಅವರೆಲ್ಲಮ್ಮ ಯಾರೊಬ್ಬರೂ ಕಾಣಿಸುತ್ತಿಲ್ಲವಲ್ಲ ಜನಕನೆಲ್ಲಮ್ಮ ಜನಕನೆಲ್ಲಿ ಅವರೆಲ್ಲಮ್ಮ ಅವರೆಲ್ಲಿ ನಾನೇನೆಂದು ಹೇಳಲಿ ನಿಮ್ಮ ಕುಮಾರ ನಿಮ್ಮ ಜನಕನು ಪರಲೋಕವಾಸಿ ಹಾ, ಜನಕ! ಜನಕ! ಜನಕ ಕಡೆಗೂ ನಮ್ಮನ್ನಗಲಿ ಪರಲೋಕವಾಸಿಯಾದೆಯ. ಅಯ್ಯೋ ದುರ್ವಿಧಿಯೇ,
ತಮಗೆ ಇಲ್ಲಿಂದಲೇ ವಂದಿಸುವೆವು, ಇಲ್ಲಿಂದಲೇ ನಮಸ್ಕಾರ. ವಂದಿಸುವೆವು. ಅಮ್ಮ ಅಮ್ಮ, ನಮ್ಮ ಜನಕನ ಮರಣಕ್ಕೆ ಕಾರಣವೇನು ತಾಯಿ? ಕುಮಾರ, ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣಳು ಕಂದ. ಏನು? ಜನಕನ ಮರಣಕ್ಕೆ ನೀನು ಕಾರಣಳಿ? ಹೌದು ಕಂದ. ಅದು ಹೇಗೆ ನೀನು ಕಾರಣವಾದಿಯಮ್ಮ? ಕುಮಾರ, ಹಿಂದೆ ದೇವಾಸುರನನ್ನು ಯುದ್ಧ ಮಾಡುವ ಸಮಯದಲ್ಲಿ ನಾನು ನಿಮ್ಮ ತಂದೆಯವರಿಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ಅವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಅವುಗಳನ್ನೇ ನಡೆಸಿಕೊಡಬೇಕೆಂದು ಕೇಳಿಕೊಂಡೆನು ಕಂದ. ಏನೆಂಬುದಾಗಿ ಕೇಳಿಕೊಂಡಿರಿ? ನನ್ನ ಮೊದಲನೇ ವರಕ್ಕೆ ಆ ಶ್ರೀರಾಮಚಂದ್ರನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗಾಗಬೇಕೆಂದು ಅಮ್ಮ, ಇನ್ನು ನಿನ್ನ 2ನೇ ವರಕ್ಕೆ? ನನ್ನ 2ನೇ ವರಕ್ಕೆ ರಾಮನು ನಾರುಮಡಿ ನುಟ್ಟು ಜಟಾವಲ್ಕಲಧಾರಿಯಾಗಿ ಪುರಪ್ರವೇಶ ಮಾಡದಂತೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡನು. ರಾಮಚಂದ್ರ ಅಂತೆಯೇ ರಾಮನ ಹಿಂದೆ ಸೀತಾ ಲಕ್ಷ್ಮಣರು ಸಹಿತ ವನವಾಸಕ್ಕೆ ಹೋಗಿಬಿಟ್ಟರು. ಪುತ್ರರ ಅಗಲಿಕೆಯಿಂದ ನಿಮ್ಮ ತಂದೆಯವರು ಪರಲೋಕವಾಸಿ ಆದರೂ ಕಂದ, ಪರಲೋಕವಾಸಿ ಆದರು. ಏನು? ಏನಂದೆ? ಶ್ರೀರಾಮಚಂದ್ರನಿಗೆ ನಿಶ್ಚಿತವಾದಂತಹ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನಗಾಗಬೇಕೆಂತಲೂ ನನ್ನಣ್ಣ ರಾಮಚಂದ್ರನು ನಾರು ಮುಡಿಯನ್ನುಟ್ಟು ಜಟ ವಲ್ಕಲಧಾರಿಯಾಗಿ ಪುರ ಪ್ರವೇಶ ಮಾಡದಂತೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಯಾಚಿಸಿದವಳು ಕೈಕೆಯೇ ಅಲ್ಲವೇ? ದೇವೇಂದ್ರಾದಿಗಳಿಂದ ಸನ್ಮಾನಿತನಾದ ಈ ಕೋಸಲ ಸಾಮ್ರಾಜ್ಯದೊಡೆಯ ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಈ ಭರತನ ತಾಯಿಯೇ? ಕುಮಾರ, ಇಲ್ಲ ಇಲ್ಲ, ನೀನು ನನ್ನ ತಾಯಿ ಕೈಕೆ ಅಲ್ಲ, ಕುಮಾರ. ಮಾರಿ. ಅಯ್ಯೋ ಅಯ್ಯೋ ಅಯ್ಯೋ, ಮಾರಿ ಉದರದಲ್ಲಿ ಮನುಜನುದ್ಭವಿಸಿದನೆ. ಭ್ರಷ್ಟ ನೀಚ ಕೈಕೆಯ ಗರ್ಭದಲ್ಲಿ ಈ ಭರತನ ಉತ್ಪತ್ತಿ ಆಯಿತೆ. ಅಮ್ಮ ಅಮ್ಮ, ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಸಿದ್ಧಳಾದೆಯಮ್ಮ? ನನ್ನಣ್ಣ ರಾಮಚಂದ್ರನು ನಮ್ಮೆಲ್ಲರಿಗಿಂತಲೂ ಅತಿಶಯವಾದ ಪ್ರೀತಿಯನ್ನು ನಿನ್ನ ಮೇಲಿಟ್ಟಿದ್ದನಲ್ಲ. ಅಂತಹ ನಿರ್ಮಲ ಚಿತ್ತನಾದ ರಾಮನನ್ನು ವನವಾಸಕ್ಕೆ ಹೋಗೆಂದಲು ನಿನಗೆ ಮನಸ್ಸಾದರೂ ಹೇಗೆ ಬಂತು ತಾಯಿ? ಹೇಗೆ ಬಂತು? ದುರಾತ್ಮಳೆ, ಕುಮಾರ್, ಇಂತಹ ಕ್ರೂರವಾದ ವರಗಳನ್ನು ಕೇಳಿಕೊಳ್ಳುವ ಬದಲು ನಿನ್ನ ಮನಸ್ಸಿನಲ್ಲಿ ಮತ್ಯಾವ ಆಸೆ ಆಕಾಂಕ್ಷೆಗಳು ಇರಲಿಲ್ಲವೇ? ಕಡೆಗೂ ಸ್ತ್ರೀ ಬುದ್ಧಿ ಪ್ರಳಯಾಂತಕಾರಿ ಎಂಬ ಮಾತನ್ನು ನಿಜ ಮಾಡಿಬಿಟ್ಟೆಯಾ? ಭರತ, ರವಿಕುಲ ಸಿಂಹಾಸನಾಧಿಕಾರಿ, ಕುಲ ಜ್ಯೇಷ್ಠನು, ಶ್ರೇಷ್ಠನು, ನನ್ನ ಪಿತೃ ಸಮಾನನೂ ಆದ ಆ ಪುಣ್ಯ ಮೂರ್ತಿಯು ಸತಿ ಶಿರೋಮಣಿಯಾದ ಸೀತಾ ಮಾತೆಯೊಡನೆ ಭ್ರಾತೃ ಶಿರೋಮಣಿಯಾದ ಲಕ್ಷ್ಮಣನೊಡಗೂಡಿ ಈ ಅಯೋಧ್ಯೆಯನ್ನು ಬಿಟ್ಟು ವನವಾಸಕ್ಕೆ ತೆರಳುತ್ತಿದ್ದ ಆ ಕರುಣಾಮಯ ದೃಶ್ಯವನ್ನು ಕಂಡು ಸಕಲ ಬಂಧು ಮಿತ್ರ ಪರಿಜನ ಪುರ ಜನರೆಲ್ಲರೂ ನಿಂತು ಕಣ್ಣೀರಿಡುತ್ತಿರುವಾಗ ಈ ನಿನ್ನ ಮಾತೃ ಹೃದಯದಲ್ಲಿ ಲವಲೇಶವಾದರೂ ಕರುಣೆ ಬಾರಲಿಲ್ಲವೇ? ಬಾರಲಿಲ್ಲವೇ? ಅಯ್ಯೋ ಕುಲಘಾತಕಿ, ಪ್ರಜ್ವಲಿಸುವ ಪುಣ್ಯ ಭೂಮಿಯಂತಿದ್ದ ಅಯೋಧ್ಯೆಯ ರಾಜಲಕ್ಷ್ಮಿಯನ್ನು ರಸಾತಳಕ್ಕೆ ಮೆಟ್ಟಿ ಜಗತ್ತಿರುವವರೆಗೂ, ಈ ಜಗತ್ತಿರುವವರೆಗೂ ಅಳಿಸಿ ಹಾಕಲಾರದಂತಹ ಅಪಕೀರ್ತಿಯನ್ನು ಈ ಭರತನ ತಲೆಯ ಮೇಲೆ ತಂದಿಟ್ಟೆಯ. ನಾನು ನಿನ್ನ ಗರ್ಭದಲ್ಲಿ ಜನಿಸುವ ಬದಲು ನೀನು
ಬಂಜೆಯಾಗಿದ್ದರೆ ಈ ಲೋಕವೇ ಕಲ್ಯಾಣವಾಗುತ್ತಿತ್ತಲ್ಲವೇ? ಅಯ್ಯೋ ಭರತ, ಅಯ್ಯೋ ಪರಮಾತ್ಮ, ಪರಮಾತ್ಮ, ಜನ್ಮಾಂತರದಲ್ಲಿ ನಾನು ಮಾಡಿದ ದ್ಯಾವ ಪಾಪಕ್ಕಾಗಿ ಈ ಕುಲದ್ರೋಹಿ ಕೈಕೆ ಉದರದಲ್ಲಿ ಜನ್ಮವಿತ್ತೆ ದೇವಾ, ಜನ್ಮವಿತ್ತೆ. ಹೇ ನತದೃಷ್ಟ ಭರತ, ಪಾಪಿ ಭರತ, ನೀನು ಮಾಡಿದ ದ್ಯಾವ ಅಪರಾಧಕ್ಕಾಗಿ ಈ ನರರಾಕ್ಷಸಿಯನ್ನು ಅಮ್ಮ 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 ಎಂದು ಕರೆದೆ. ಛೀ, ಅಮ್ಮ ಎಂಬ ಶಬ್ದಕ್ಕೆ ನೀನು ಅರ್ಹಳೆ? ಭರತ, ಅರ್ಹಳೆ? ಕುಮಾರ, ಸವತಿ ಮತ್ಸರವೆಂಬ ದುರಾಸೆಯ ಮರುಭೂಮಿಯಲ್ಲಿ ವಂಶನಾಶವೆಂಬ ತಳಹದಿಯ ಮೇಲೆ ರವಿಕುಲ ತಿಲಕ ದಶರಥನ ಮೃತದೇಹವನ್ನು ಸ್ತಂಭದಂತೆ ನಿಲ್ಲಿಸಿ ಮಾತ್ಸರ್ಯ, ಅಸೂಯೆ, ಅಸಹನೆ, ಅಸಭ್ಯತೆ ಎಂಬ ಭವನವನ್ನು ನಿರ್ಮಿಸಿ ಪುತ್ರ ದ್ರೋಹ, ಪತಿದ್ರೋಹ, ಸವತಿ ದ್ರೋಹ, ರಾಜದ್ರೋಹ ಎಂಬ 4 ಕಾಲುಗಳುಳ್ಳ ಸಿಂಹಾಸನವನ್ನೇ ರಚಿಸಿ ಭ್ರಾತೃದ್ರೋಹ, ಭ್ರಾತೃದ್ರೋಹವೆಂಬ ಛತ್ರದ ಕೆಳಗೆ ನನ್ನನ್ನು ಕುಳ್ಳಿರಿಸಿ ಸಂತೈಸಲು ಮನೆ ಮಾಡಿದೆ. ಏಕೆ ತಾಯಿ, ಏಕೆ? ಛೀ ಪಾಪಳೆ, ನಿನ್ನನ್ನು ಹೀಗೆ ಬಿಟ್ಟಿದ್ದೆ ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲೆಯರೆಲ್ಲರೂ ನಿನ್ನಂತಹ ದುರ್ಬುದ್ಧಿಯೇ ಪ್ರಾಪ್ತವಾಗುತ್ತದೆ. ಕುಮಾರ, ಆದ್ದರಿಂದ ನಿನ್ನನ್ನೀಗಲೇ ಕೊಂದು ನನ್ನ ಮನಸ್ಸಿನಲ್ಲಿರುವ ಕೋಲನ್ನು ಶಾಂತಪಡಿಸುವನು. ಬಿಡು ಸಹೋದರ. ಶಾಂತನಾಗು, ಶಾಂತನಾಗು. ಮಾದಯ ಕೊಂದುವನೆ ಮಾನಿದನೆ, ಮಾದಯ ಕೊಂದುವನೆ ಮಾನಿದನೆ. ಸಹೋದರ, ನೀತಿ ವಂದನು ನೀನು ಪ್ರಾರ್ಥನದೆ ಏಕೆ? ನೀತಿ ವಂದನು ನೀನು ಪ್ರಾರ್ಥನದೆ ಏಕೆ? ಮಾದಯ ಕೊಲ್ಲುವನೆ ಮಾನಿದನೆ. ನಿಲವಂಶಭೂವನ ಅಣ್ಣ ಅಣ್ಣ, ನಿಲವಂಶಭೂವನ ಮನವರಿದವಳ. ಸಹೋದರ, ನಿಲವಂಶಭೂವನ ಮನವರಿದವಳ, ಕುಲನಾಶ ಮಾಡಿ ತನಗಾಯ ಕೈದವಳ, ಕುಲನಾಶ ಮಾಡಿ ತನಗಾಯ ಕೈದವಳ. ಮಾದಯ ಕೊಲ್ಲುವನೆ ಮಾನಿದನೆ, ನೀತಿ ವಂದನು ನೀನು ಪ್ರಾರ್ಥನದೆ ಏಕೆ? ನೀತಿ ವಂದನು ನೀನು ಪ್ರಾರ್ಥನದೆ ಏಕೆ? ಮಾದಯ ಕೊಲ್ಲುವನೆ ಮಾದಯ ಕೊಲ್ಲುವನೆ ಮಾನಿದನೆ ಮಾನಿದನೆ ಮಾನಿದನೆ. ಅಗ್ರಜ, ಮಾತೃವದೇ ಮಹಾಪಾಪಕರ. ಆದ್ದರಿಂದ ಶ್ರೀರಾಮಚಂದ್ರ ಕರೆತಂದು ಪಟ್ಟಾಭಿಷೇಕ ಮಾಡೋಣ. ನಡೆಯೋಣ. ನಿಜ ಸಹೋದರ, ತಂದೆಯ ಮರಣವನ್ನು, ಸೀತಾ ರಾಮ ಲಕ್ಷ್ಮಣರ ವನವಾಸದ ವಿಚಾರವನ್ನು ಕೇಳಿ ದಿಗ್ಭ್ರಾಂತನಾಗಿ ಇವಳನ್ನು ಕೊಲ್ಲಲು ಮುಂದಾದೆ. ಈಕೆಯನ್ನು ಕೊಂದಿದ್ದೇ ನಿಜವಾದರೆ ನನ್ನ ಈ ಖಡ್ಗವೂ ಸಹ ಅಪವಿತ್ರವಾಗುತ್ತದೆ. ಶಾತಿ ನಡೆ ಸಹೋದರ, ಇಲ್ಲಿ ಒಂದು ಕ್ಷಣವನ್ನು ಭರತ, ಬೇಡ. ನಡೆಯೋಣ.
ಕುಮಾರ, ನಿಲ್ಲು ಕಂದ, ನಿಲ್ಲು. ನಾನಿದೆಲ್ಲವನ್ನು ಮಾಡಿದ್ದು ಯಾರಿಗಾಗಿ? ನಿನಗಾಗಿ ಅಲ್ಲವೇ? ಆದದ್ದು ಆಗಿ ಹೋಯ್ತು. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಆದ್ದರಿಂದ ನೀನಾದರೂ ಪಟ್ಟಾಭಿಷಕ್ತನಾಗಿ ಈ ಅಯೋಧ್ಯೆಯ ರಾಜ್ಯ ಭಾರವನ್ನು ಮಾಡುತ್ತಾ ನೊಂದಿರುವ ಈ ನಿನ್ನ ತಾಯಿ ಮನಸ್ಸಿಗೆ ಸಂತೋಷವನ್ನುಂಟು ಮಾಡಬಾರದೆ ಕಂದ? ಏನು? ನಾನು ಪಟ್ಟಾಭಿಷಕ್ತನಾಗಬೇಕೆ? ನಾನು ಪಟ್ಟಾಭಿಷಕ್ತನಾಗಬೇಕೆ? ಅಯ್ಯೋ, ರಾಮನಿಲ್ಲದ ಈ ಅರಮನೆಯಲ್ಲಿ ನಾನೇಗೆ ಜೀವಿಸಲಿ? ನಾನೇಗೆ ಜೀವಿಸಲಿ? ಕುಮಾರ, ರಾಮನಿಲ್ಲದ ಅರಮನೆ, ರವಿಯಿಲ್ಲದ ಆಕಾಶ, ರಾಮನಿಲ್ಲದ ಅರಮನೆ, ರವಿಯಿಲ್ಲದ ಆಕಾಶ, ಲಕ್ಷ್ಮಣನಂ ತೆರಳಲ್ಗೆ ಅವಲಕ್ಷಣವಿದಾಯ್ತೆ. ಮಾತೆ ಸೀತೆಯ ನಗಲಿ ಭಾಗ್ಯರಹಿತರಾದೆವು ನಾವು. ಮಾತೆ ಸೀತೆಯ ನಗಲಿ ಭಾಗ್ಯರಹಿತರಾದೆವು ನಾವು. ಅವರನ್ನಗಲಿದ ಅಯೋಗ್ಯ ಅಡವಿಯಾಯ್ತೆ. ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ, ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ, ಈ ಪಾಪಿ ಭರತ ಶತ್ರುಘ್ನರ ಪಾಲಿಗೆ ಬಾರದಾಯ್ತೆ. ರಾಮ ರಾಮ ರಾಘವ ನರವರನಾದ ರಾಮಚಂದ್ರನನ್ನು ನಗರದಿಂದಾಚೆಯ ಕಳುಹಿಸಿ ಪತಿಯನ್ನು ಪರಲೋಕವಾಸಿಯನ್ನಾಗಿಸಿ ಪುತ್ರರನ್ನು ಪರದೇಶಿಗಳನ್ನಾಗಿಸಿ ಮಾಡಬಾರದ ಅಕೃತ್ಯವನ್ನು ಮಾಡಿ ಪಾಪಿಯಾಗಿ ನಿಂತಿರುವ ಈ ನಿನ್ನ ಮುಖಾವಲೋಕನವೇ ಅಸಹ್ಯಕರ. ಭರತ, ಸಹೋದರ, ಅಗ್ರಜ, ದೀಪವಿಲ್ಲದ ಮಂದಿರದಂತೆ ನನ್ನಣ್ಣ ರಾಮಚಂದ್ರನಿಲ್ಲದ ಈ ಅರಮನೆಯಲ್ಲಿ ಒಂದು ಹರೆ ಕ್ಷಣವೂ ಇರಬಾರದು. ನಡೆ ಸಹೋದರ, ನಡೆ ಅಗ್ರಜ. ರಾಘವಾ ಕಾನನ ಮಧ್ಯದಿ ರಾಮ ರಾಮಚಂದ್ರ, ಎಲ್ಲಿರುವೆ ಪ್ರಭು? ಹೇಗಿರುವೆ? ಎಲ್ಲಿರುವೆ ರಾಘವ ಕಾನನ ಮಾಧ್ಯದಿ
ಅಡವಿಯೊಳಿಂದು ಅಲೆದಲೆದೋ ನಾವು ಅಡವಿಯೊಳಿಂದು ಅಲೆದಲೆದು ನಾವು ಅಡವಿಯೊಳಿಂದು ಅಲೆದಲೆದು ನಾವು ಅಡವಿಯೊಳಿಂದು ಬಳಲು ತಲೆನುವೆವು ದಾರಿಯು ಕಾಣಲು ಬಳಲು ತಲೆನುವೆವು ದಾರಿಯು ಕಾಣಲು ಬಳಲುತ್ತಾ ಇರುವೆವು ದಾರಿಯು ಕಾಣದೆ ಬಳಲುತ್ತಾ ಇರುವೆವು ದಾರಿಯು ಕಾಣದೆ ಬಳಲುತ್ತಲಿರುವೆವು ದಾರಿಯು ಕಾಣ ಎಲ್ಲಿರುವೆ ರಾಘವ ಕಾನನ ಮಾಧ್ಯದಿ ಎಲ್ಲಿರುವೆ ರಾಘವ ರಾಮಚಂದ್ರ ರಾಮ ಸಹೋದರ ಅಗ್ರಜ, ಎಲ್ಲಿ ಹುಡುಕಿದರೂ ಅಣ್ಣ ರಾಮಚಂದ್ರನ ಸುಳಿವೇ ಇಲ್ಲವಲ್ಲ. ಆತನ ದರ್ಶನವಾಗದ ಹೊರತು ಅಯೋಧ್ಯೆಗೆ ಹಿಂತಿರುಗಲು ಮನಸ್ಸಿಲ್ಲ. ಹೇ ರಾಮಚಂದ್ರ, ರಾಘವ, ನಿನ್ನನ್ನು ಕಾಣಬೇಕೆಂದಿರುವ ನನ್ನ ಮನೋರಥವನ್ನು ಪೂರ್ಣಗೊಳಿಸು ಪ್ರಭು, ಪೂರ್ಣಗೊಳಿಸು. ಅಗ್ರಜ, ಹೌದು, ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವುದು ಬೇಡ. ಎಲ್ಲಿದ್ದರೋ ಸರಿ ಹುಡುಗಿ ಕರೆತಂದು ಪಟ್ಟಾಭಿಷೇಕ ಮಾಡೋಣ. ನಡೆಯೋಣ. ಹಾಗೆ ಆಗಲಿ, ನಡೆ ಸಹೋದರ. ರಾಮ ಪರಂಧಾಮ ದಶರಥ ರಾಮ ರಾಮ ಪರಂಧಾಮ ದಶರಥ ರಾಮ ಬಂಧುರ ರಾಮ ಸದಾ ರಾಮ ನಾಮ ಬಂಧುರ ರಾಮ ಸದಾ ರಾಮ ನಾಮ ಶ್ರೀ ರಾಮ ರಾಮ ಪಾವನ ನಾಮ ಶ್ರೀ ರಾಮ ಪರಂಧಾಮ. ಸೀತಾ, ಸ್ವಾಮಿ, ಲಕ್ಷ್ಮಣ, ಅಣ್ಣ, ಈ ಪರಮ ಪಾವನೆಯಾದ ಗಂಗಾಮಾತೆಯನ್ನು ನೋಡಿದಿರಾ? ಎಷ್ಟು ಪ್ರಶಾಂತವಾಗಿ ಹರಿಯುತ್ತಿರುವಳು. ಹೌದು ಸ್ವಾಮಿ. ಮೊದಲು ಈ ಗಂಗಾಮಾತೆಗೆ ನಮಸ್ಕರಿಸಿ ನಂತರ ಮುಂದೆ ಹೊರಡೋಣ. ಆಗಲಿ ಆಗಲಿ ಅಣ್ಣ. ಸುರನರ ಸೇವಿತೆ ವರಗಂಗೆ ಅಮ್ಮ, ಸುರನರ ಸೇವಿತೆ ವರಗಂಗೆ ಅಮ್ಮ, ಪರಮ ಪಾವನೆ ಕರುಣಾಂತರಂಗೆ, ಪರಮ ಪಾವನೆ ಕರುಣಾಂತರಂಗೆ, ಸುರನರ ಸೇವಿತೆ ವರಗಂಗೆ ಅಮ್ಮ. ಅಮ್ಮ ಗಂಗಾಮಾತೆ, ಜೋಗಿ ನಮಸ್ಕರಿಸು. ಹರನ ಶಿರದಿಂದ ಹರಿದೇ ಅಮ್ಮ,
ಅರನ ಶಿರದಿಂದ ಹರಿದೇ ಕರೆಯನ್ನು ಧರಿಸಲು ಆಗಮಿಸಿ ಬಂದೆ ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲ ಉದ್ಧರಿಸಿದ ತಾಯಿಗೆ ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲ ಉದ್ಧರಿಸಿದ ತಾಯ ಅವಿಲವತರಿದಳೆ ನಿನ್ನ ಯಾವುದು ದಿನ ಅವಿಲವತರಿದಳೆ ನಿನ್ನ ಯಾವುದು ದಿನ ಅನುಪಮ ಚರಿದಳೆ ನಿನ್ನಯ ಅನುದಿನ 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 ನಿರಂತರ ವಿಸ್ಮರಿಸಿದ ಅನುನಯನೇ ಸುರನರ ಸೇವಿತೆ ವರದಂಗೆ ಅಮ್ಮ ಪರಮ ಪಾವನೆ ಕರುಣಾಂತರಂಗೆ ಪರಮ ಪಾವನೆ ಕರುಣಾಂತರಂಗೆ ಸುರನರ ಸೇವಿತೆ ವರದಂಗೆ 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 ವಂದಿಪೆ ಸುರಗಂಗೆ ಮಂದಸ್ಮಿತದಿಂದ ವಂದಿಪೆ ಸುರಗಂಗೆ ಮಂದಸ್ಮಿತದಿಂದ ಸಕಲ ಜೀವಕ್ಕೂ ನೀನೇ ಅಮೃತವರ್ಷಿಣಿ ಎಲ್ಲೆಲ್ಲೂ ನೀನಿರುವೆ, ಸಕಲ ಪಾಪಗಳನ್ನು ನೀತೊಳೆಗೆ. ಎಲ್ಲೆಲ್ಲೂ ನೀನಿರುವೆ, ಸಕಲ ಪಾಪಗಳನ್ನು ನೀತೊಳೆಗೆ. ಅರನ ಶಿರದಲ್ಲಿ ನೆಲೆಸಿರುವ ಪರಮ ಪಾವನೆ ನೀನಮ್ಮ. ಅರನ ಶಿರದಲ್ಲಿ ನೆಲೆಸಿರುವ ಪರಮ ಪಾವನೆ ನೀನಮ್ಮ. ಬೆಳಗಿನ ಹರಿಯ ಬಿಸಿಲ ಮನ್ಮೋದಿತೆ ಬೆಳಗಿನ ಹರಿಯ ಬಿಸಿಲ ಮನ್ಮೋದಿತೆ ನಿರ ಸಮುದರಿಗೆ ವರಪ್ರದಾತೆ ನಿರ ಸಮುದರಿಗೆ ವರಪ್ರದಾತೆ ವಂದಿಪೆ ಸುರಗಂಗೆ ಮಂದಸ್ಮಿತದಿಂದ ಸಕಲ ಜೀವಕ್ಕೂ ನೀನೇ ಅಮೃತವರ್ಷಿಣಿ ಅಮ್ಮ ಗಂಗಾ ಮಾತೆ, ನಾವೆಲ್ಲರೂ 14 ವರ್ಷ ವನವಾಸಕ್ಕೆ ಹೊರಟಿರುವುದು. ನಮಗೆ ಯಾವ ಕಷ್ಟ ನಷ್ಟಗಳು ಬಾರದಂತೆ ನಮ್ಮನ್ನು ಸದಾಕಾಲ ಕಾಪಾಡುತ್ತಾಯಿ. ನಿನಗೆ ಸೆರಗೊಡ್ಡಿ ಬೇಡುವೆನು. ಸೀತಾ ಸ್ವಾಮಿ. ಲಕ್ಷ್ಮಣ ಅಣ್ಣ. ಅದು ಗೋರಾಜರು ಇತ್ತಲೇ ಬರುತ್ತಿರುವರು. ರಾಮ 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 ರಘುವಂಶ ಸೋಮ 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 ಕಾಮಿತಾದ ಏವ ತಮ ಸುಂದರಾಂಗ ಕಾಮಿತಾದ ಏವ ತಮ ಸುಂದರಾಮ ರಘುರಾಮ ಶ್ರೀ ರಾಮ 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 ರಘುರಾಮ ಶ್ರೀ ಭೂಪ ನಿನ್ನ ನಾಮ ಜಪ ಮಾತ್ರದಿಂದ ರಮ
ಜಪ ಮಾತ್ರದಿಂದ ಭೂಪ ನಿನ್ನ ನಾಮ ಜಪ ಮಾತ್ರದಿಂದ ಪಾಪನಾಶವಾಗಿ ಪಪುತೀಗ ನೋಡೈ ಪಾಪನಾಶವಾಗಿ ಪಪುತೀಗ ನೋಡೈ ರಘುರಾಮ ಶ್ರೀ ರಾಮ 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 ರಘುರಾಮ ಶ್ರೀ ರಾಮ 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 ಶ್ರೀರಾಮಚಂದ್ರನೇ ನಮಸ್ಕರಿಸೋಣ. ಗೋನೆ ನಿನಗೆ ಮಂಗಳವಾಗಲಿ, ಮೇಲೇಳು. ಗೋನೆ ನೀನು ಮತ್ತು ನಿನ್ನ ಪರಿವಾರವೆಲ್ಲವೂ ಸೌಖ್ಯವೇ? ದೇವ, ನಿನ್ನ ಅನುಗ್ರಹದಿಂದ ನಾವು ನಮ್ಮ ಪರಿವಾರಗಳ ಸುಖ ಸೌಖ್ಯರು. ಆದರೆ ನಿಮಗೆ ಒದಗಿರುವ 14 ವರ್ಷದ ವನವಾಸದ ವಾರ್ತೆಯನ್ನು ಕೇಳಿ ನಮಗೆ ಸಹಿಸಲಾರದು ದುಃಖವಾಯಿತು ದೇವ. ಆ 14 ವರ್ಷ ವನವಾಸವನ್ನು ಈ ನಮ್ಮ ಶೃಂಗವೇರಿಪುರದಲ್ಲೇ ಕಳೆಯುತ್ತಾ ನಮ್ಮೆಲ್ಲರನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳಲು ದೇವ. ಗೋನೆ ನಿನ್ನ ಪ್ರೀತಿ, ವಿಶ್ವಾಸ, ಮಮತೆಗಳಿಗೆ ನಾನು ಭಾಗಿಯಾಗಿರುವೆನು. ಆದ್ದರಿಂದ ನಾನು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ 14 ವರ್ಷ ವನವಾಸಕ್ಕೆ ಬಂದಿರುವೆನಾದ್ದರಿಂದ ನಾನು ಪುರಪ್ರವೇಶ ಮಾಡುವುದಿಲ್ಲ. ಇದು ನನ್ನ ನಿಬಂಧನೆ. ಒಂದು ವೇಳೆ ನೀನು ನನಗೆ ಉಪಕಾರ ಮಾಡುವ ಹಾಗಿದ್ದರೆ ಈ ಗಂಗಾ ನದಿಯನ್ನು ದಾಟಿಸು, ನಿನಗೆ ಪುಣ್ಯ ಬರುತ್ತದೆ. ಆಹಾ, ಭವಸಾಗರವನ್ನೇ ದಾಟಿಸಬಲ್ಲ ನಿಮ್ಮನ್ನು ಈ ಸಣ್ಣ ನದಿಯನ್ನು ದಾಟಿಸುವ ಶಿವವು ನನಗೆ ಒದಗಿತ್ತಲ್ಲ. ನಾನೇ ಧನ್ಯನು. ಆದರೆ ತಾವು ಹಿಂದೆ ಮಿಥಿನಾ ಪಟ್ಟಣಕ್ಕೆ ಹೋಗುವಾಗ ತಮ್ಮ ಪಾದಸ್ಪರ್ಶಕ್ಕೆ ಒಂದು ಕಲ್ಲು ಸೋಕಿಯಲು ಎಣ್ಣಾಯಿತಂತೆ. ಈಗಲೂ ನನ್ನ ದೋಣಿಯಲ್ಲಿ ಸಣ್ಣ ಪುಟ್ಟ ಕಲ್ಲುಗಳು ಬಹಳ ಇವೆ. ಅವೆಲ್ಲ ನಿಮ್ಮ ಪಾದಸ್ಪರ್ಶದಿಂದ ಹೆಣ್ಣಾದರೆ ನನ್ನ ಗತಿಯೇನು ದೇವ? ಗೋನೆ ನಿನ್ನ ಮನದ ಆಂತರ್ಯವನ್ನು ನಾನು ಗ್ರಹಿಸಿದೆನು. ನೀನು ನನ್ನ ಪಾದವನ್ನು ತೊಳೆದು ಪೂಜಿಸಬೇಕೆಂದಲವೇ ನಿನ್ನ ಮನದ ಅಭಿಲಾಷೆ. ನಿನ್ನ ಇಷ್ಟಾರ್ಥ ಸಿದ್ಧಿಸಲಿ. ಶ್ರೀಪಾದವನು ನಾ ಪೂಜಿಸಿ
ಧನ್ಯನಾದೆನಾ ರಾಮ ಜನಕ ರಾಜನ ಮಾತನ ಜಾನಕೀಯ ರಮಣನ ಜನಕ ರಾಜನ ಮಾತನ ಜಾನಕೀಯ ರಮಣನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆನಾ ಧನ್ಯನಾದೆನಾ ಜನಕ ರಾಜನ ಮಾತನ ಜಾನಕೀಯ ರಮಣನ ಪಾಪ ಕಳೆವ ಪರಮಾತ್ಮನ ಶ್ರೀರಾಮನ ಪಾಪ ಕಳೆವ ಪರಮಾತ್ಮನ ಶ್ರೀರಾಮನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆನಾ ಧನ್ಯನಾದೆನಾ ಜನಕ ರಾಜನ ಮಾತನ ಜಾನಕೀಯ ರಮಣನ ಜಾನಕೀಯ ರಮಣನ ಜಾನಕೀಯ ರಮಣನ ಪ್ರಭು ಕ್ಷಣಕಾಲ ಇಂದಾಂಬಿಕೆ ಧನ್ಯನಾದೆನು ರಾಮ ರಾಮ ಭವ ಸಮುದ್ರ ದಾಟಿಸುವೆ ಇವರಂದದಿ ದಾಟಿಸುವೆ ಭವ ಸಮುದ್ರ ದಾಟಿಸುವೆ ಇವರಂ ನದಿ ದಾಟಿಸುವೆ ಇಂದಾಂಬಿಕೆ ಧನ್ಯನಾದೆನು ಇಂದಾಂಬಿಕೆ ನಾನು ರಾಮ ರಾಮ ದೇವ ದೇವ ನಿನ್ನಂದದ ಸಿರಿಯಂದದಿ ಪಾಲಿಸುವೆ ದೇವ ದೇವ ನಿನ್ನಂದದ ಸಿರಿಯಂದದಿ ಪಾಲಿಸುವೆ ಇಂದಾಂಬಿಕೆ ಧನ್ಯನಾದೆನು ಇಂದಾಂಬಿಕೆ ನಾನು ರಾಮ ರಾಮ ಹೈ ಹೈಸ ಹೈಸ ಹೈ ಹೈಸ ಲಕ್ಷ್ಮಣ ಅಣ್ಣ ಅಲ್ಲಿ ನೋಡು, ಕೆಂದುಳಿ ಎದ್ದು ನಭ ಮಂಡಲವನ್ನು ಮುತ್ತಿಡುತ್ತಿರುವುದು. ಪುರಪಟಗಳಿಂದ ಎದ್ದು ಕೆಂದುಳನ್ನು ನೋಡಿದರೆ ಯಾರೋ ರಾಜಪುತ್ರರು ಬೇಟೆಗಾಗಿ ಬರುತ್ತಿರುವಂತೆ ತೋರುತ್ತಿದೆ. ಹೋಗಿ ನೋಡಿಕೊಂಡು ಬಾ. ಹಾಗೆ ಆಗಲಿ ಅಣ್ಣ. ಅಗ್ರಜ ಸಹೋದರ, ಮತ್ತಾರು ಅಲ್ಲ, ದಾಯಾದಿ ಮಾತ್ಸರ್ಯದಿಂದ ಭರತನ ಸೈನ್ಯ ಸಮೇತನಾಗಿ ಬರುತ್ತಿರುವನು. ಅಪ್ಪಣೆಯನ್ನು ಕೊಟ್ಟರೆ ಅವನನ್ನು ಅವನ ಪರಿವಾರವನ್ನು ಧ್ವಂಸ ಮಾಡಿ ಬರುವೆನು. ಸಹೋದರ ಶಾಂತನಾಗು. ಭರತನ ಭಾತೃವಾತ್ಸಲ್ಯವನ್ನು ನೀನರಿಯೇ. ಅವನು ನಮ್ಮ ನಾಶಕ್ಕಾಗಿ ಬರುತ್ತಿರುವನು ಅಥವಾ ಕ್ಷಮ ಯಾಚನೆಗಾಗಿ ಬರುತ್ತಿರುವನು ತಿಳಿದು ನೋಡೋಣ. ಹಾಗೆ ಆಗಲಿ ಅಣ್ಣ.
ನಮಸ್ಕರಿಸಿ. ಭರತ ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ. ಮೇಲೇಳಿ. ಅಣ್ಣ ಅಣ್ಣ, ಭರತ, ಇದೇನಣ್ಣ ಇದು? ಹೊಟ್ಟೆ ಪೀತಾಂಬರ ವಸ್ತ್ರಗಳನ್ನು ಉಟ್ಟು, ಮುತ್ತು ರತ್ನಾಭರಣಗಳನ್ನು ತೊಟ್ಟು, ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ನಾರು ಮಡಿಯನ್ನುಟ್ಟು ನಾಡನ್ನು ಬಿಟ್ಟು ಈ ಕಾಡಿನಲ್ಲಿ ಕಷ್ಟಪಡುತ್ತಿರುವುದನ್ನು ನೋಡುತ್ತಿರುವ ನಾವೆಂತಹ ಪಾಪಿಗಳು ಅಣ್ಣ, ಪಾಪಿಗಳು. ಭರತ, ಆ ಅರಮನೆಯ ವಾಸಕ್ಕಿಂತ ಈ ಅರಣ್ಯವಾಸವೇ ನನಗೆ ತುಂಬಾ ಸುಖಕರವಾಗಿರ್ಬೋದು. ಅದಿರಲಿ, ನೀನು ಮಾವನ ಮನೆಯಿಂದ ಯಾವಾಗ ಬಂದೆ? ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿಮ್ಮನ್ನು ನೆನೆದು ಅಂಬಲಿಸಿ ನಿರುತ್ಸಾಹದಿಂದ ಬಂದೆನು. ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ಕ್ಷೇಮ ಸಮಾಚಾರಗಳನ್ನು ತಿಳಿಯಲು ಮನಸ್ಸು ಆತೊರೆಯುತ್ತಿರುವುದು. ಭರತ, ಅಣ್ಣ, ಒಬ್ಬೊಬ್ಬರ ಯೋಗಕ್ಷೇಮಗಳನ್ನು ಕೇಳುವೆನು, ತಿಳಿಸುವ ನಾವು. ಕೇಳು ಅಣ್ಣ, ಹೇಳುವೆನು. ಭರತ, ನಮಗೆ ಅಕಾರ ಉಕಾರ ಮಕಾರಗಳನ್ನು ಹೇಳಿಕೊಟ್ಟ ಸಚಿವ ಸಪ್ತ ಋಷಿಗಳಲ್ಲೇ ಶ್ರೇಷ್ಠರೆನಿಸಿದ ಗುರು ವಸಿಷ್ಠ ಮಹರ್ಷಿಗಳು ಕ್ಷೇಮವೇ ಭರತ? ಅವರು ಕ್ಷೇಮದಿಂದಿರುವರು ಅಣ್ಣ. ಭರತ, ಸಚಿವರಲ್ಲಿ ಶ್ರೇಷ್ಠರೆನಿಸಿದ ಮಂತ್ರಿ ಸುಮಂತ್ರರು ಕ್ಷೇಮವೇ ಭರತ? ಅವರು ಸಹ ಕ್ಷೇಮದಿಂದಿರುವರು ಅಣ್ಣ. ಭರತ, ಪತಿಯ ಎದುರಿನಲ್ಲಿ ಕಣ್ಣೀರು ಸುರಿಸುತ್ತಾ ಒಂದು ಮಾತನ್ನೂ ಆಡದೆ ಮೌನವಾಗಿ ಕಳುಹಿಸಿಕೊಟ್ಟ ಸೋದರ ಲಕ್ಷ್ಮಣನ ತಾಯಿ ಸುಮಿತ್ರಾದೇವಿಯವರು ಕ್ಷೇಮವೇ ಭರತ? ಸುಮಿತ್ರಾ ಮಾತೆಯವರು ಕ್ಷೇಮದಿಂದಿರುವರು ಅಣ್ಣ. ಭರತ, ನವಮಾಸಗಳನ್ನು ಒತ್ತು ಎತ್ತು ತುತ್ತಿಟ್ಟು ಮುತ್ತಿಟ್ಟು ಜೋಪಾನ ಮಾಡಿ ಕಳುಹಿಸಿಕೊಡಲಾರದ ಸಂಕಟದಲ್ಲಿ ಕಳುಹಿಸಿಕೊಟ್ಟ ನನ್ನ ತಾಯಿ ಕೌಶಲ್ಯ ಮಾತೆಯವರು ಕ್ಷೇಮವೇ ಭರತ? ಕೌಸಲ್ಯ ಮಾತೆಯವರು ಸಹ ಕ್ಷೇಮದಿಂದಿರುವರು ಅಣ್ಣ. ಭರತ, ಈ ರಾಮನಿಗೆ ಆರಾಮವಾಸವನ್ನೇ ಕಲ್ಪಿಸಿಕೊಟ್ಟ ನಿನ್ನ ತಾಯಿ ನನ್ನ ಚಿಕ್ಕಮ್ಮ ಕೈಕಾಮಾತೆಯವರು ಕ್ಷೇಮವೇ ಭರತ? ಆಹಾ, ಅವಳ ಕ್ಷೇಮಕ್ಕೆ ನನ್ನ ಕೊರತೆ, ಚೆನ್ನಾಗಿಯೇ ಇರುವಳು. ಭರತ, ಇಲ್ಲಿ ಬಾ. ಹೀಗೆ ಹೇಳು ಭರತ. 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಕೆಚ್ಚರಿಯ 4 ಸುಪುತ್ರರನ್ನು ಪಡೆದು ಕಟುವಾಂಗ ಎಂಬ ಹೆಸರಿನಿದ್ದವನು ಪುಷ್ಪರಥ ಎಂಬ ಅನ್ವರ್ಥ ನಾಮವನ್ನು ಪಡೆದು ದೇವಾಸುರರ ಯುದ್ಧದಲ್ಲಿ 10 ದಿಕ್ಕುಗಳಲ್ಲಿಯೂ ಒಬ್ಬನೇ ರಥಿಕನಾಗಿ ಹೋರಾಡಿ ಯುದ್ಧದಲ್ಲಿ ಜಯವನ್ನು ಗಳಿಸಿ ದೇವತೆಗಳಿಂದ ದಶರಥ ಎಂದು ಬಿರುದಾಂಕಿತನಾದ ನಮ್ಮ ಜನಕರು ಕ್ಷೇಮವೇ ಭರತ? ಅಣ್ಣ, ಭರತ, ಅಣ್ಣ, ಇನ್ನೆಲ್ಲಿಯ ಕ್ಷೇಮ ಅಣ್ಣ, ಇನ್ನೆಲ್ಲಿಯ ಕ್ಷೇಮ? ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತಣ್ಣ, ಅಂತ್ಯವಾಯಿತು. ಭರತ, ಏನು ಹೇಳುತ್ತಿರುವ ಭರತ? ಅದೇನು ವಿವರಿಸಿ ಹೇಳಬಾರದೆ? ಅಣ್ಣ, ಅಣ್ಣ, ನೀವು ಅಯೋಧ್ಯೆಯನ್ನು ಬಿಟ್ಟು ವನವಾಸಕ್ಕೆ ಬಂದ ಕೂಡಲೇ ನಿಮ್ಮ ನಗಲಿಕೆ ದುಃಖವನ್ನು ತಾಳಲಾರದೆ ಸದಾ ನಿಮ್ಮನ್ನೇ ನೆನೆಯುತ್ತಾ ಪರಿತಪಿಸುತ್ತಾ ನಮ್ಮ ಜನಕನು ಪರಲೋಕವಾಸಿಯಾದನಣ್ಣ. ಜನಕ, ಜನಕ ಮಮಯಿತ ಪ್ರಿಯ ಪಿತ ದಶರಥ ಅಗಲಿ ಮೋದಯ ಸಹಿಸೆ ಸಂತಾಪವ ಜನಕ ಮಮಯಿತ ಪ್ರಿಯರಿತ ದಶರಥ
ನಮ್ಮನ್ನು ಅಗಲಿ ಪರಲೋಕವಾಸಿಯಾದಿಯಾ. ನಿನ್ನ ಅಂತಿಮ ಕಾಲದಲ್ಲಿ ನಾವು ಸಹ ನಿನ್ನ ಬಳಿಯಲ್ಲಿ ಇಲ್ಲದಂತಾಯಿತೆ. ಸ್ವರ್ಗದಲ್ಲಿರುವ ನಿನಗೆ ಇಲ್ಲಿಂದಲೇ ವಂದಿಸುವೆವು. ಜನಕ, ನಮ್ಮ ಅಗಲಿಕೆಯ ನೋವನ್ನು ತಾಳಲಾರದೆ ಪರಲೋಕವಾಸಿಯಾದಿಯ. ನಿಮ್ಮ ಅಂತಿಮ ಕಾಲದಲ್ಲಿ ನಿಮ್ಮ ಬಳಿಯಲ್ಲೇ ಇದ್ದು ನಿಮ್ಮ ಸೇವೆ ಮಾಡುವ ಭಾಗ್ಯವು ನಮ್ಮ ಹಣೆಯಲ್ಲಿ ಬರೆಯಲಿಲ್ಲವೇ? ನಾವೆಂತ ನಿರ್ಭಾಗ್ಯಶಾಲಿಗಳು, ನಾವೆಂತ ನಿರ್ಭಾಗ್ಯಶಾಲಿಗಳು. ಭರತ, ಶತ್ರುಘ್ನ, ನೀವೇ ಭಾಗ್ಯಶಾಲಿಗಳಪ್ಪ. ತಂದೆಯವರ ಅಂತಿಮ ಕಾಲದಲ್ಲಿ ಅವರ ಬಳಿಯಲ್ಲೇ ಇದ್ದು ಅವರ ಸೇವೆ ಮಾಡಿರುವಿರಿ. ನೀವೇ ಪುಣ್ಯಶಾಲಿಗಳಪ್ಪ. ಅಣ್ಣ, ಭರತ, ಅಣ್ಣ, ಭರತ, ಪುಣ್ಯವು ನಮಗೂ ಇಲ್ಲವಾಯಿತಣ್ಣ, ಇಲ್ಲವಾಯಿತು. ಜನಕನ ಅವಸಾನ ಕಾಲದಲ್ಲಿ ನಾವು ಸಹ ಬಳಿಯಲ್ಲಿರಲಿಲ್ಲವಣ್ಣ, ಬಳಿಯಲ್ಲಿರಲಿಲ್ಲ. ಏನು ಹೇಳುತ್ತಿರೋ ಭರತ? ನೀನೂ ಸಹ ಬಳಿಯಲ್ಲಿ ಇರಲಿಲ್ಲವೇ? ಜನಕ, ನಾವೆಂತ ನಿರ್ಭಾಗ್ಯಶಾಲಿಗಳು. 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಚಚ್ಚನೆಯ 4 ಸುಪುತ್ರರನ್ನು ಪಡೆದ ನಿಮಗೆ ನಿಮ್ಮ ಅಂತಿಮ ಕಾಲದಲ್ಲಿ ನಿಮ್ಮ ಬಾಯಿಗೆ ಒಬ್ಬರೂ ಸಹ ಕತ್ತೋದಕವನ್ನು ಬಿಡಲಿಲ್ಲವೇ? ಜನಕ, ನಾವೆಂತ ನಿರ್ಭಾಗ್ಯಶಾಲಿಗಳು. ಜನಕ. ಭರತ, ಕಳೆದು ಓದೋದಕ್ಕೆ ಚಿಂತಿಸಿ ಫಲವಿಲ್ಲ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು? ಮಾತೆಯ ಆಜ್ಞೆಯ ಪ್ರಕಾರ ಪಟ್ಟಾಭಿಷಕ್ತನಾಗಿ ಸತ್ಯ ಧರ್ಮದಿಂದ ರಾಜ್ಯಭಾರ ಮಾಡಿಕೊಂಡರು. ನೀನು ಇನ್ನು ಅಯೋಧ್ಯೆಗೆ ಹೊರಡುತ್ತಮ್ಮ. ಅಣ್ಣ, ಅಣ್ಣ, ಸಹೋದರ, ಏನು ಹೇಳುತ್ತಿರುವಿರಿ? ತ್ರಿಕರಣ ಸಾಕ್ಷಿಯಾಗಿಯೂ ನಾನು ನಿಮ್ಮ ಸೇವಾ ಭಾಗ್ಯವನ್ನು ಬಯಸಿದ್ದೇನೆ ಹೊರತು ನಿಮಗೆ ಸಲ್ಲಬೇಕಾದ ಆ ಸಿಂಹಾಸನವನ್ನು ನಾನು ಎಂದಿಗೂ ಬಯಸಿದವನಲ್ಲ. ಆ ಕೋಸಲ ಸಾಮ್ರಾಜ್ಯ ಸಿಂಹಾಸನವನ್ನೇರಲು ಸತ್ಯ ಧರ್ಮ ಸ್ವರೂಪನು ನನ್ನ ಪಿತೃ ಸಮಾನನೂ ಆದ ನೀನಲ್ಲದೆ ನಾವ್ಯಾರೂ ಅರ್ಹರಲ್ಲ, ಅರ್ಹರಲ್ಲ. ಅದು ಅಲ್ಲದೆ ನೀವಿಲ್ಲದ ಆ ಅಯೋಧ್ಯೆಯಲ್ಲಿ ನಾನು ಸಹ ಇರಲಾರೆನು, ರಾಜ್ಯ ಭಾರವನ್ನು ವಹಿಸಲಾರೆನು, ರಾಜಭೋಗವನ್ನು ಅನುಭವಿಸಲಾರೆನು. ಆ ದುಷ್ಟ ಕೈಕೆಯ ದೆಸೆಯಿಂದ ಇಷ್ಟೆಲ್ಲ ಅನರ್ಥಕ್ಕೆ ಕಾರಣವಾಯಿತು. ಅದಕ್ಕಾಗಿ ನಮ್ಮನ್ನು ಕ್ಷಮಿಸಿ ನೀವೀಗಲೇ ಅಯೋಧ್ಯೆಗೆ ಮರಳಿ ಬಂದು ರಾಜ್ಯ ಸಿಂಹಾಸನವನ್ನು ಅಲಂಕರಿಸಿ ನಿಮ್ಮ ವಿಯೋಗದಿಂದ ದುಃಖಿಸುತ್ತಿರುವ ಮಾತೆಯವರಿಗೂ ಪ್ರಜೆಗಳಿಗೂ ನಮಗೂ ಸಂತೋಷವನ್ನುಂಟು ಮಾಡು ಬಾ ಅಣ್ಣ, ಬಾ. ಭರತ, ಮಾತೆಯ ಆಜ್ಞೆಯ ಪ್ರಕಾರ ನಿನಗೆ ಪಟ್ಟಾಭಿಷೇಕ, ನನಗೆ ವನವಾಸ. ಅದರಂತೆಯೇ ನಾನು ನನ್ನ ಕರ್ತವ್ಯದಲ್ಲಿ ನಿರತನಾಗಿರುವೆನು. ಅದು ಅಲ್ಲದೆ ನಿನ್ನ ಪಾಲಿಗೆ ಬಂದ ಸಿಂಹಾಸನವನ್ನು ನಾನು ಏರುವುದಾದರೆ ದತ್ತಾಪಾರ ದೋಷಕ್ಕೆ ಗುರಿಯಾಗುವುದಿಲ್ಲವೇ ತಮ್ಮ? ಅಗ್ರಜ, ಸಹೋದರ, ನಾನಾಗಿಯೇ ನನಗೆ ಬಂದಿರುವ ರಾಜ್ಯ ಸಿಂಹಾಸನಾದಿಗಳನ್ನು ನಿಮಗೆ ಭಕ್ತಿ ಪೂರ್ವಕವಾಗಿ ಸಂತೋಷವಾಗಿ ನಿಮಗೆ ಒಪ್ಪಿಸುತ್ತಿರುವಾಗ ದತ್ತಾಪಹಾರ ದೋಷವೆಲ್ಲಿಂದ ಬರುವುದಣ್ಣ, ಎಲ್ಲಿಂದ ಬರುವುದು? ಸಹೋದರ ಭರತ, ನೀನು ಏನೇ ಹೇಳಿದರು ನನ್ನ ಮನಸ್ಸು ಒಪ್ಪುವುದಿಲ್ಲ. ಅಣ್ಣ, ಅಣ್ಣ, ಸಹೋದರ, ಕಡೆಯದಾಗಿ ನನ್ನದೊಂದು ಕೋರಿಕೆಯನ್ನಾದರೂ ನೆರವೇರಿಸಿಕೊಡಬೇಕೆಂದು ಬೇಡಿಕೊಳ್ಳುವೆನು ಅಣ್ಣ. ಅದೇನು ತಿಳಿಸು ಸಹೋದರ. ಬೇಡಿಕೊಳ್ಳುವೆನು, ಖಂಡಿತವಾಗಿಯೂ ನಡೆಸಿಕೊಡುತ್ತೇನೆ. ಅಣ್ಣ, ನೀನಿಲ್ಲದ ಆ ಅಯೋಧ್ಯೆಯಲ್ಲಿ ನಾನೂ ಸಹ ಇರಲಾರೆನು. ಆದ್ದರಿಂದ ನನ್ನ ಕೋರಿಕೆ ಏನೆಂದರೆ, ಯಾವ ಪಾದವು ಸೋಕಿದ ಮಾತ್ರಕ್ಕೆ ಸಹಸ್ರಾರು ವರ್ಷ ಜಡಶಿಲೆಯಾಗಿ ಬಿದ್ದಿದ್ದ ಅಹಲ್ಯೆಯ ಶಾಪ ವಿಮೋಚನೆಯಾಯಿತೋ, ಯಾವ ಪಾದವು ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ಮೆಟ್ಟಿತೋ, ಯಾವ ಪಾದವನ್ನು ದೇವತೆಗಳು ಪೂಜಿಸುವರೋ, ಯಾವ ಪಾದವು ಈ ಜಗತ್ತಿಗೆ ಅಭೂತವಾಗಿರುವುದೋ, ಯಾವ ಪಾದದ ಧೂಳಿನಿಂದ
ತಮ್ಮ ಆಶ್ರಮವೆಲ್ಲವೂ ಪರಮ ಪಾವನವಾಗುವುದೆಂದು ಭಾವಿಸಿರುವರೋ ಅಂತಹ ನಿಮ್ಮ ಪವಿತ್ರ ಪಾದಗಳಲ್ಲಿರುವ ಪಾದುಕೆಗಳನ್ನಾದರೂ ನನಗೆ ಅನುಗ್ರಹಿಸಿಕೊಟ್ಟಲ್ಲಿ ನಾನು ಅವುಗಳನ್ನು ನಂದಿ ಗ್ರಾಮಕ್ಕೆ ತೆಗೆದುಕೊಂಡು ಹೋಗಿ ರಕ್ತ ಸಿಂಹಾಸನದ ಮೇಲಿರಿಸಿ ಅವುಗಳಿಗೆ ಪಟ್ಟ ಕಟ್ಟಿ ನಾನು ಸಹ ನಿಮ್ಮಂತೆಯೇ ಮುನಿವೃತ್ತಿಯಿಂದ ನೆಪ ಮಾತ್ರಕ್ಕೆ ನಿಮ್ಮ ಪ್ರತಿನಿಧಿಯಾಗಿ ರಾಜ್ಯವಾಳುತ್ತೇನೆ. ನಿಮ್ಮ 14 ವರ್ಷಗಳ ವನವಾಸದ ಅವಧಿ ಮುಗಿದ ಮಾರನೇ ದಿನವೇ ನನಗೆ ದರ್ಶನ ನೀಡದೆ ಹೋದರೆ ನಾನು ಪ್ರಜ್ವಲಿಸುವ ಚಿತೆಯಲ್ಲಿ ಹದ್ದ ಪ್ರವೇಶ ಮಾಡುತ್ತೇನೆ. ಈ ಮಾತು ನಿಮ್ಮ ಪಾದದಾಣೆಗೂ ಸತ್ಯ ಸತ್ಯವೆಂದು ನಮ್ಮ ಶಾಂತನಾಗು ಭರತ. ಹಾಗೇ ಆಗಲಿ. ನನ್ನ 14 ವರ್ಷ ವನವಾಸ ಮುಗಿದ ಮಾರನೆಯ ದಿನವೇ ನಾನು ನಿನಗೆ ದರ್ಶನವನ್ನು ಕೊಡುತ್ತೇನೆ. ಈಗ ತೆಗೆದುಕೋ ಈ ಪಾದುಕೆಗಳನ್ನು. ಧನ್ಯನಾದೇನು ಅಣ್ಣ. ತನ್ನೊಡಲ ತಾಪವಂ ತಡೆದೆಣಿತೋ ತವಕದಿಂದೆಳೆಸಿದ ತಾಯಿಗೆ ಭಾಗ್ಯವಿಲ್ಲ. ತನ್ನೊಡಲ ತಾಪವಂ ತಡೆದೆಣಿತೋ ತವಕದಿಂದೆಳೆಸಿದ ತಾಯಿಗೆ ಭಾಗ್ಯವಿಲ್ಲ. ಪರಮ ಜಪ ತಪ ಪುಣ್ಯ ಪಾದಾದಿಗಳೆಂಪೋಲಿಸಿದ ಪರಮ ಜಪ ತಪ ಪುಣ್ಯ ಪಾದಾದಿಗಳೆಂಪೋಲಿಸಿದ ಮುನಿ ಜನರಿಗೆ ಭಾಗ್ಯವಿಲ್ಲ. ರಾಮ ಸಹಜದಿ ಶ್ರೀರಾಮ ಸಹಜಾತರಾಗಿ ಜನಿಸೆ. ಸಹಜದಿ ಶ್ರೀರಾಮ ಸಹಜಾತರಾಗಿ ಜನಿಸೆ. ಸಹಕರಿಸಿದೆ ಮಗೋ ಪುಣ್ಯವಿಲ್ಲ. ರಾಮ ಕಾಡು ಮರದೆಂ ಕಡೆದು ಕಾಲಿನೆಂತೊಳೆದು ಕಾಡು ಮರದೆಂ ಕಡೆದು ಕಾಲಿನೆಂತೊಳೆದು ಪಾಡುಪಡುತ್ತಿದ್ದರು. ನಾಡಿನೊಡೆತನವ ಕೈಗೊಂಡು ರಾರಾಜಿಸುವ ಈ ಜೋಡಿ ಒದಗಿದ ಪುಣ್ಯಕ್ಕೆಡೆಯುಂಟೆ ಜಗದೀ. ರಾಮ ರಾಮ ರಾಘವ ರಾಮಚಂದ್ರ. ಧನ್ಯನಾದೆನು ಅಣ್ಣ, ಧನ್ಯನಾದೆನು. ಸತ್ಯ ಧರ್ಮ ಪರಾಯಣನಾಗಿ ಲೋಕಾಭಿರಾಮನೆನಿಸಿ ನೀವಿರುವ ಈ ಅರಣ್ಯವೇ ವೈಕುಂಠವು, ನೀನಿಲ್ಲದ ಅಯೋಧ್ಯೆ ಅರಣ್ಯವು. ಹೀಗಿರುವಾಗ ನಿನ್ನ ದಿವ್ಯ ಸನ್ನಿಧಿಯನ್ನು ಬಿಟ್ಟು ಹೋಗಲು ನನಗೆ ಲವ ಮಾತ್ರವೂ ಇಷ್ಟವಿಲ್ಲದಿದ್ದರು ಧರ್ಮಜ್ಞನಾದ ನಿನಗೆ ಪ್ರತಿ ಹೇಳಲು ನಾನು ಶಕ್ತನಲ್ಲ. ನಿನ್ನ ಮಾತಿನಂತೆ ನಾವಿನ್ನು ಹೋಗಿ ಬರುತ್ತೇವೆ ಅಣ್ಣ, ಹೋಗಿ ಬರುತ್ತೇವೆ.
ರಾಮ ಸಹಿತ ದರ್ಶನವ ನೀಡಯ್ಯ ದರ್ಶನವ ನೀಡಯ್ಯ ಲಕ್ಷ್ಮಣ, ಅಣ್ಣ ನೋಡಿತೀಯ ಭರತನ ಪಾತೃವಾತ್ಸಲ್ಯವನ್ನ? ಅಣ್ಣ, ಅರಿಯದೆ ಆಡಿದ ಮಾತುಗಳನ್ನು ಮನ್ನಿಸಬೇಕು ಅಣ್ಣ. ಚಿಂತೆ ಇಲ್ಲ. ಈ ಪ್ರದೇಶವು ಅಯೋಧ್ಯೆಗೆ ಸಮೀಪವಿರುವುದರಿಂದ ಪ್ರಜೆಗಳು ಆಗಾಗ ಬಂದು ನಮಗೆ ತೊಂದರೆ ಕೊಡುವರು. ಆದ್ದರಿಂದ ನಾವಿನ್ನು ದಂಡಕಾರಣ್ಯದ ಕಡೆ ಪ್ರಯಾಣ ಬೆಳೆಸೋಣವೇ? ಹಾಗೆ ಆಗಲಿ ಅಣ್ಣ. ಆಹ ಓಹೋ ಮೇವು ಬರಲಿದೆ ಆಹ ಓಹೋ ಮೇವು ಬರಲಿದೆ ಮೇವು ಬರಲಿದೆ ನಮಗೆ ಮೇವು ಬರಲಿದೆ ಪ್ರಾಣ ಹಿಂಸೆ ಮಾಡುವುದರಲ್ಲಿ ನನ್ನ ಸಮಾನ ಯಾರಿರುವರು? ಆ ಯಮನು ಕೂಡ ನನಗೆ ಸಾಟಿಯಾಗಲಾರ. ಅಲ್ಲದೆ ನಮ್ಮಣ್ಣನಾದ ರಾವಣೇಶ್ವರನು ನನ್ನ ಗಂಡನನ್ನು ಕೊಂದಾಗಿನಿಂದ ಈ ಪ್ರಾಂತ್ಯಕ್ಕೆಲ್ಲ ನಾನೇ ಅಧಿಪತಿ. ಅಲ್ಲದೆ ನನ್ನ ಮಗನಾದ ಶಂಭೂಕನು ಯಾರಿಂದಲೂ ಮರಣಬಾರದ ಹಾಗೆ ಸೂರ್ಯನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಿರುವನು. ಆ ತಪಸ್ಸು ಇಂದಿಗೆ ಪೂರ್ತಿಯಾಯಿತು. ಅವನು ಹೇಳುವುದರೊಳಗಾಗಿ ಅವನಿಗೆ ಬೇಕಾಗುವಷ್ಟು ಮದ್ಯ ಮಾಂಸವನ್ನು ಸಿದ್ಧಪಡಿಸುವೆನು. ಮಗನೇ ಶಂಭೂಕ, ಮಗನೇ ಶಂಭೂಕ, ಮಗನೇ ಮಗನೇ ಶಂಭೂಕ, ಮಗನೇ ಶಂಭೂಕ, ನನ್ನ ಮಗನ ಶಿರಸ್ಸನ್ನು ಯಾರೋ ಕಡಿದಿರ. ರಕ್ತ, ಬಿಸಿಯಾದ ರಕ್ತ, ಬಿಸಿಯಾದ ರಕ್ತ, ಬಿಸಿಯಾದ ರಕ್ತ. ನನ್ನ ಮಗನನ್ನು ಕೊಂದ ಪಾಪಿಗಳು ಯಾರು? ನನ್ನ ಮಗನನ್ನು ಕೊಂದ ಪಾಪಿಗಳು ಯಾರು? ಅವರೇನಾದರೂ ನನ್ನ ಕೈಗೆ ಸಿಕ್ಕರೆ ಈ ಖಡ್ಗದಿಂದ ಸಂಹರಿಸಿ ಅವರ ಕರುಳುಗಳನ್ನೆಲ್ಲ ಕಿತ್ತು ರಕ್ತವನ್ನು ಕುಡಿಯದಿದ್ದರೆ ನಾನು ಶೂರ್ಪನಖಿಯಲ್ಲ. ನನ್ನ ಮಗನನ್ನು ಕೊಂದ ಪಾಪಿಗಳು ಎಲ್ಲಿಯೋ ಇರುವರು, ಎಲ್ಲಿಯೋ ಇರುವರು. ಅಲ್ಲಿ ಸೀತಾ, ಸ್ವಾಮಿ, ಈ ಪ್ರಕೃತಿ ಸೌಂದರ್ಯವನ್ನು ನೋಡಿದೀಯಾ? ಆಹಾ. ಎಷ್ಟು ಮನೋಹರವಾಗಿರುವುದು. ಹೌದು ಸ್ವಾಮಿ. ನೋಡಯಿ ವನದಂದವಾ ಸೀತಾ, ನೋಡಯಿ
ವನದಂದವ ನೋಡಗಿ ವನದಂದವ ನೋಡಗಿ ವನದಂದವ ಸೀತಾ ನೋಡಗಿ ವನದಂದವ ನೋಡಗಿ ವನದಂದವ ಸೀತಾ ನೋಡಗಿ ವನದಂದವ ಸೀತಾ ಪರಿಮಳವಾಗಿ ತರ ತರದ ಪುಷ್ಪವ ಪರಿಮಳವಾಗಿರುವ ತರ ತರದ ಪುಷ್ಪವ ಮರುಗ ಮಲ್ಲಿಗೆ ಜಾಡಿ ಸುರಗೀತ ಮಲ್ಲಿಗೆ ಸೀತಾ ಮರುಗ ಮಲ್ಲಿಗೆ ಜಾಜಿ ಸುರಗೀತ ಮಲ್ಲಿಗೆ ಮನಕ್ಕೆ ಬಹಳ ಮುದವ ತರುವ 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 ಸೀತಾ ಮನಕ್ಕೆ ಬಹಳ ಮುದವ ತರುವ ಮನಕ್ಕೆ ಬಹಳ ಮುದವ ತರುವ ಮನಕ್ಕೆ ಬಹಳ ಮುದವ ತರುವ ತರ ತರದ ಪುಷ್ಪಗಳ ಸೊಬಗಿರಲು ನೋಡಗಿ ವನದಂದವ ಸೀತಾ ನೋಡಗಿ ವನದಂದವ ನೋಡಗಿ ವನದಂದವ ಸೀತಾ ನೋಡಗಿ ವನದಂದವ ಸೀತಾ ಕೋಕಿಲ ನಾಮಗಳ ನೀರಿ ಬೆರೆಯುದಿಯ ದುಂಬಿಗಳ ಕೋಕಿಲ ನಾಮಗಳ ನೀರಿ ಬೆರೆಯುದಿಯ ದುಂಬಿಗಳ ಆಡಿ ಹೋಗುತ್ತಿಯ ಹರಿಣಗಳ ನೀರಿ ಬೆರೆಯುವ ಸೊಬದಿ ಗಂಗಳ ನೀರಿ ಬೆರೆಯುವ ಸೊಬದಿ ಗಂಗಳ ಮನಕ್ಕೆ ಬಹಳ ಮುದವ ತರುವ 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 ತರ ತರದ ಪುಷ್ಪಗಳ ಸೊಬಗಿರಲು ನೋಡಗಿ ವನದಂದವ ಸೀತಾ ನೋಡಗಿ ವನದಂದವ ನೋಡಗಿ ವನದಂದವ ಸೀತಾ ನೋಡಗಿ ವನದಂದವ ನೋಡಗಿ ವನದಂದವ ನೋಡಗಿ ವನದಂದವ ಜಾನಕಿ ಈ ಪ್ರಕೃತಿ ಸೌಂದರ್ಯವನ್ನು ನೋಡಿದೆಯಾ? ತುಂಬಿದ ಫಲಪುಷ್ಪಗಳಿಂದಲೂ ಕಣ್ಣು ಕೋರೈಸುವ ನಾದಗಳಿಂದಲೂ ಶುಕಪಿಕ ನಾದಗಳಿಂದಲೂ ಕೂಡಿದ ಈ ಪ್ರದೇಶದ ತಂಗಾಳಿಯಿಂದಲೇ ನಮ್ಮ ಮನದ ಕ್ಲೇಶಗಳನ್ನೆಲ್ಲ ತೊಳೆಯುವಂತ ಅಂದವಾದ ತಾಣವೇ ಈ ಪಂಚವಟಿ. ಹೌದು ಸ್ವಾಮಿ. ಜಾನಕಿ, ಪ್ರಿಯಾ, ಅರಮನೆಯಲ್ಲಿ ಹಂಸತೋಲಿಕಾ ತಲ್ಪಗಳಿಂದಲೂ ಮೃಷ್ಟಾನ್ನ ಭೋಜನಗಳನ್ನು ಸವಿಯುತ್ತಾ ಆನಂದದಿಂದ ಇರಬೇಕಾದ ನೀನು ಅನೇಕ ದಾಸದಾಸಿಯರಿಂದ ಆನಂದದಿಂದ ಇರಬೇಕಾದ ನಿನ್ನನ್ನು ಈ ಕಾನನಕ್ಕೆ ಕರೆತಂದನಲ್ಲ ಎಂಬ ಬೇಸರ ಉಂಟೇ ಜಾನಕಿ? ಇಲ್ಲ ಸ್ವಾಮಿ,
ಪತಿಯೇ ಪ್ರತ್ಯಕ್ಷ ದೈವ. ಪತಿ ಸೇವೆಯೇ ಪರಮಾತ್ಮನ ಸೇವೆ. ಕ್ಷಣ ಕ್ಷಣಕ್ಕೂ ಮುತ್ತು ರತ್ನಗಳನ್ನು ಬಯಸಿದರು ಅವುಗಳು ಇಲ್ಲಿಲ್ಲವಾದರೂ ಗಂಧ ಕುಸುಮಗಳಿಗೇನೂ ಕಡಿಮೆ ಇಲ್ಲ, ದರ್ಭಾಸನಕ್ಕೇನೂ ಕೊರತೆ ಇಲ್ಲ. ಇದೇ ಈ ಪಂಚವಟಿಯ ಮಹಿಮೆ ಅಲ್ಲವೇ ಸ್ವಾಮಿ? ಜಾನಕಿ, ಜೀವನ ಶುಭ ದಿನ ಹೊಸದನವನು ನಾ ಕಂಡೇನ. ಪ್ರಿಯಾ, ಜಾನಕಿ, ಆಶಾ ಜೀವನ ಶುಭ ದಿನ ಹೊಸದನವನು ನಾ ಕಂಡೇನ. ಆಶಾ ಜೀವನ ಶುಭ ದಿನ ಒಲವೇ ಒಲವೇ ಹಸತನದಲ್ಲಿ ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡೆನ. ಆಶಾ ಜೀವನ ಶುಭ ದಿನ. ಜಾನಕಿ, ಅರಳಿ ನಿಂತ ಕುಸುಮ ಕೆಂದಾವರೆ ನಗುತ್ತಿದೆ. ಅರಳಿ ನಿಂತ ಕುಸುಮ ಕೆಂದಾವರೆ ಹೊಸತನ ಬಯಸಿ ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡೆನ. ಆಶಾ ಜೀವನ ಶುಭ ದಿನ. ಸ್ವಾಮಿ, ಮಧುರ ನಿನ್ನ ಗಾನ ನನ್ನ ಮನವ ಕತ್ತೆ ನೀನು. ಮಧುರ ನಿನ್ನ ಗಾನ ನನ್ನ ಮನವ ಕತ್ತೆ ನೀನು. ಸಂಗ ಸಂಗದ ಸಂಗದಲ್ಲಿ ಸಂಗ ಸಂಗದ ಸಂಗ ಸುಖದಲ್ಲಿ ತಂಗಾಮರೆ. ಪ್ರಾಣೇಶ್ವರ ಸ್ವಾಮಿ, ಜಾನಕಿ, ಹೊಸತನ ಬಯಸಿ ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡೆನ. ಆಶಾ ಜೀವನ ಶುಭ ದಿನ. ನಿಜ ಸೀತಾ, ಆಹಾ, ನಿನ್ನ ಮಾತು ಸತ್ಯ ಜಾನಕಿ. 14 ವರ್ಷ ವನವಾಸವನ್ನು ನಾವು ಆನಂದವಾಗಿ ಇಲ್ಲೇ ಕಾಲ ಕಳೆಯಬಹುದು. ಹೌದು ಸ್ವಾಮಿ. ಇದೋ ನೋಡು, ಲಕ್ಷ್ಮಣನು ಈ ಪರ್ಣಶಾಲೆಯನ್ನು ಎಷ್ಟು ಚಮತ್ಕಾರವಾಗಿ ನಿರ್ಮಿಸಿರುವನು. ಅದು ಸರಿ,
ಅದು ಸರಿ, ಫಲಗಳನ್ನು ತರುತ್ತೇನೆಂದು ಹೋದ ಲಕ್ಷ್ಮಣನು ಇನ್ನು ಬಾರಲೇ ಇಲ್ಲವಲ್ಲ? ಅಲ್ಲವೇ? ಬಂದೆ. ಅಗ್ರಜ, ಲಕ್ಷ್ಮಣ, ಈ ಖಡ್ಗ ಯಾವುದು? ಅಗ್ರಜ, ಓರ್ವ ರಾಕ್ಷಸನು ಸೂರ್ಯದೇವನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಿದ್ದನು. ಆತನ ತಪಸ್ಸಿಗೆ ಮೆಚ್ಚಿ ಭಗವಾನ್ ಭಾಸ್ಕರನು ಈ ಖಡ್ಗವನ್ನು ಆತನಿಗೆ ಕೊಡುವಷ್ಟರಲ್ಲಿ ನಾನೇ ಆತನಿಂದ ಪಡೆದು ಈ ಖಡ್ಗದಿಂದಲೇ ರಾಕ್ಷಸನ್ನು ಸಂಹಾರ ಮಾಡಿ ಬಂದೆ ಅಣ್ಣ. ಸಹೋದರ, ಅಣ್ಣ, ಸಂಹರಿಸಿ ಬಿಟ್ಟೆಯಾ? ಹೌದು ಅಣ್ಣ. ಚಿಂತೆ ಇಲ್ಲ, ಈ ಖಡ್ಗವು ನಿನ್ನ ಬಳಿಯಲ್ಲೇ ಇರಲಿ, ನಿನ್ನ ಆತ್ಮರಕ್ಷಣೆಗೋಸ್ಕರವಾಗಿ. ಫಲಗಳನ್ನು ಈ ಪರ್ಣಶಾಲೆಯಲ್ಲಿಡು. ಹಾಗೆ ಆಗಲಿ ಅಣ್ಣ. ಇವರ ನನ್ನ ಮಗನನ್ನು ಕೊಂದ ಪಾಪಿಗಳು ಇವರೇ. ಇವರನ್ನು ಎಷ್ಟೊಂದು ಮನೋಹರವಾಗಿರುವನು. ವಸಂತದ ಮಾಸದ ವಸಂತನಂತೆ ಕಾಣುತ್ತಿರುವನು. ಈ ರೂಪಿನಿಂದ ಹೋದರೆ ಓದಿಸಿಯೇ ಹಾಕಿ ಬಿಡುವನು. ಆದ್ದರಿಂದ ಒಂದು ಸುಂದರ ತರುಣಿಯ ರೂಪವನ್ನು ತಾಳಿ ಒರಿಸದೇ ಬಿಡುವುದಿಲ್ಲ. ಪಲ್ಲವನಾಗಿಕೊಂಡು ಮಂಚದ ಮೇಲೆ ಪಲ್ಲವನಾಗಿಕೊಂಡು ವಲ್ಲಭನ ನನ್ನ ವಲ್ಲಭನ ಪ್ರಾಣವಲ್ಲಭನ ಮಾಡಿಕೊಂಡು ಗಲ್ಲಕ್ಕೆ ಮುರಿ ನಾನೀಗ ಗಣೇಶ್ವರನನ್ನು ಕಂಡು ಗಣೇಶ್ವರನನ್ನು ಕಂಡು ಗಂಡನನ್ನ ನನ್ನ ಗಂಡನನ್ನ ಮಾಡಿಕೊಂಡು ಮಂಡಲದಿ ಮೇಲೆ ನಾನೇ ಹಾಗೆ ಕಾಣುವೆನೆ. ಈ ಮೂರು ಲೋಕಗಳಿಗೆಲ್ಲ ನಾನೇ ಅಲ್ಲವೇ ಸುಂದರಿಯು? ಸುಂದರಿ ಎಲ್ಲವೇ ಜಗದೊಳಗೇನ, ಸುಂದರಿ ಎಲ್ಲವೇ ಜಗದೊಳಗೇನ,
ಜಗದೊಳಗೆ ನಾ ಜಗದೊಳಗೆ ನಾ. ಆಹಾ, ಎಷ್ಟು ಸುಂದರನಾಗಿರುವನು. ಈತನನ್ನು ನೋಡುತ್ತಿದ್ರೆ ಇವರನ್ನೇ ವರಿಸಬೇಕೆಂದು ನನ್ನ ಮನಸ್ಸಾಗುತ್ತಿರುವುದಲ್ಲ. ಇರಲಿ, ನಾನು ಇಷ್ಟು ದೂರ ನಿಂತು ಮಾತನಾಡಿದ್ರೆ ಕೆಲಸವಾಗುವುದೇ? ಬಳಿಯಲ್ಲಿ ಹೋಗಿ ನೋಡೋಣ. ಮನೋಹರ, ಪ್ರಿಯಕರ, ಮನೋಹರ, ಸ್ವಲ್ಪ ಎದ್ದು ಮುಂದಕ್ಕೆ ಬರಬರ. ಯಾರಮ್ಮ ನೀನು? ನಾನು ನಿನ್ನ ಕಣ್ಣಿಗೆ ಅಮ್ಮನ ಹಾಗೆ ಕಾಣುವೇನೆ. ನಿನ್ನ ಹೆಸರೇನು? ಆ, ನಿನ್ನ ದೇಶವ್ಯಾವುದು? ಆ. ನೀನು ಇಲ್ಲಿಗೆ ಬರಲು ಕಾರಣವೇನು? ಬಹಳ ಉದ್ದ, ಈಗ ನನ್ನಿಂದ ನಿನಗೆ ಏನಾಗಬೇಕು? ಬಹಳ ಉದ್ದ ಇದೆಪ್ಪ ನಿಂದು. ಯಾರಮ್ಮ ನೀನು? ಸ್ವಾಮಿ, ಬಹಳ ಉದ್ದ ಇದೆ ನಿಂದು. ಸ್ವಲ್ಪ ತುಂಡು ತುಂಡಾಗಿ ಕೇಳಬಾರ್ದೆ? ಈಗ ನಿನಗೆ ಏನಾಗಬೇಕು? ನಿನ್ನ ಹೆಸರೇನು? ಅದಲ್ವಸಿ ತುಂಡಾಕು. ನೀನು ಯಾರು? ಆ, ಈಗ ಈಗ ಬಂದೆ ದಾರಿಗೆ. ನಾನು ಲಂಕಾಧೀಶನಾದ ರಾವಣೇಶ್ವರನ ಸಹೋದರಿಯು. ನನ್ನನ್ನು ನಖ 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 ಶೂರ್ಪನಖ ಎಂದು ಕರೆಯುವರು. ಓಹೋ, ರಕ್ಕಸಿಯೇ? ಹಾಗೆ ಕಾಣುವೇನೆ. ಮತ್ತೆ ರಕ್ಕಸಿ ಅಲ್ಲದೆ ಮತ್ತೇನು? ಆದ್ರೆ ಸುಂದರವಾಗಿಲ್ವೇ ಪ್ರಿಯ? ಸುಂದರವಾಗಿದ್ದರೂ ನೀನು ರಕ್ಕಸಿಯೇ ತಾನೆ? ಆದ್ರೆ ಏನಂತೆ, ವಿವಾಹವಾದ್ರೆ ಮಕ್ಕಳಾಗತ್ತೆ. ಮನುಷ್ಯರು ನಾವು, ತನುಜಳು ನೀನು. ಅದ್ರ ಜೊತೆಗೆ ಮನುಷ್ಯರು ನಾವು, ತನುಜಳು ನೀನು. ಆದ್ರೆ ಏನಂತೆ? ಮನಸ್ಸಿನ ನಾಟಕ್ಕೆ ಮನರಿಯಬಹುದೇ? ಮನಸ್ಸಿನ ನಾಟಕ್ಕೆ ಮನರಿಯಬಹುದೇ? ನ್ಯಾಯವೇ ನಿನಗೆ ಮಾಯದ ಸುರದಿ, ನ್ಯಾಯವೇ ನಿನಗೆ ಮಾಯದ ಸುರದಿ. ದೇಹವಲ್ಲವೇ ನಿನ್ನಯ ಜನ್ಮ, ಮನೋಹರ, ದೇಹವಲ್ಲವೇ ನಿನ್ನಯ ಜನ್ಮವು. ನ್ಯಾಯವೇ ನಿನಗೆ ಮಾಯದ ಸುರದಿ. ನೋಡಮ್ಮ, ಎಲ್ಲಿ ನೋಡ್ಲಿ? ನಾವು ಧನುಜರು, ನೀನು ಮನುಜಳು. ಅದು ಅಲ್ಲದೆ ನಾನು ಏಕಪತ್ನಿ ವ್ರತಸ್ಥನು. ಇದೋ ನೋಡು, ನನ್ನ ಪತ್ನಿಯು ನನ್ನ ಪಕ್ಕದಲ್ಲೇ ಇರುವಳು. ಆದ್ದರಿಂದ ನಿನ್ನನ್ನು ಲಗ್ನವಾಗಲು ಸಾಧ್ಯವಿಲ್ಲ. ನಿನ್ನ ಇಷ್ಟಾರ್ಥ ನೆರವೇರಬೇಕಾದರೆ ಬೇರೆ ಎಲ್ಲಾದರೂ ನೋಡಿಕೋ. ನನಗೂ ಸ್ವಲ್ಪ ಮಾತಾಡಕ್ ಬಿಟ್ಟಿದ್ರೆ ನಾನು ಕರೆಸಿದ್ದಕ್ಕೂ ಸಾರ್ಥಕ ಆಗ್ತಿತ್ತೇನೋ ಅಪ್ಪ, ಅಲ್ಲವೇ ಮನೋಹರ? ಅಲ್ಲ, ನೀನು ಏನೇನು ಕೇಳಿದ್ಯೋ, ಏನೇನು ಹೇಳಿದ್ಯೋ, ಅದಕ್ಕೆ ನಾನು ಏನೇನು ಹೇಳ್ಬೇಕೋ ಎಲ್ಲಾನು ಮರೆತು ಹೋಗಿರೋದು ಪ್ರಿಯ. ಮತ್ತೊಂದು ಬಾರಿ ಒಂದೊಂದಾಗಿ ಕೇಳು ಪ್ರಿಯ. ಏನಮ್ಮ, ಹೇಳಪ್ಪ. ನಾವು ಧನುಜರು, ಹಾ, ಅದು ನೀನು ಮುಗೀತು ಬಿಡು. ಮನುಜಳು.